ಇತ್ತೀಚೆಗೆ ಮಂಗಳೂರಲ್ಲಿ ಒಂದು 6 ರಿಂದ 8 ವರ್ಷದ ಮಗು ಲೂಡೋ ಆಟ ಆಡ್ತಾ ಅದು ಕಾಯಿನ್ ಇರುತ್ತಲ್ಲ, ಆ ಲೂಡೋ ಕಾಯಿನ್ ಅದನ್ನು ನುಂಗ್ಬಿಟ್ಟು ಮೃತಪಟ್ಟಿದೆ ಅಂತ ಒಂದು ಸುದ್ದಿಯಾಗಿದೆ. ಏನಾಗುತ್ತೆ, ಮಕ್ಕಳು ತುಂಬ ಕ್ಯೂರಿಯಸ್ ಆಗಿರ್ತಾರೆ. ಅದು ಆಟ ಆಡ್ತಾ ಇರಬೇಕಾದ್ರೆ ನಾವು ಅದು ಇದು ಕೆಲಸದಲ್ಲಿ ಬ್ಯುಸಿಯಾಗಿರ್ತೀವಿ. ಸ್ವಲ್ಪ ಆವಾಗವಾಗ ಮಕ್ಕಳು ಕೈಯಲ್ಲಿ ಏನು ಇಟ್ಕೊಂಡಿದ್ದಾರೆ, ಏನು ಆಟ ಆಡ್ತಾಯಿದ್ದಾರೆ ಅನ್ನೋದು ಕೂಡ ತುಂಬ ಗಮನಿಸೋದು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಇಂಥ ಕೇಸಲ್ಲಿ ಏನಾಗುತ್ತೆ, ಏನಾದರೆ ಚಿಕ್ಕ ಮಕ್ಕಳಿಗೆ ಗಂಟಲಲ್ಲಿ ಸಿಗಾಕೊಂಡ್ರೆ ಅದು ಉಸಿರಾಟ ತೊಂದರೆ ಆಗ್ಬೋದು. ಇಲ್ಲ ಒಂದು 2 ನಿಮಿಷ 3 ನಿಮಿಷ ಏನಾದರೂ ಹಂಗೆ ಉಸಿರು ಕಟ್ಕೊಂಡಿದ್ದರೆ ಅವರು ಬ್ರೈನು ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಆಮೇಲೆ ಏನು ಬೇಕಾದ್ರೂ ಸೀರಿಯಸ್ ಸಿಚುಯೇಷನ್ ಕ್ರಿಯೇಟ್ ಆಗ್ಬೋದು. ಹಾಗಾಗಿ ಇದೆಲ್ಲ ಒಂದು ಕ್ಷಣದಲ್ಲಿ ಆಗುವಂಥ ಅನಾಹುತಗಳು. ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಏನಾಗುತ್ತೆ, ಒಂದು ಸಲ ಮಕ್ಕಳು ಆಟ ಆಡ್ತಾಯಿದ್ದಾರೆ ಅಂತ ನಾವು ಸುಮ್ಮನೆ ಆಗಿರ್ತೀವಿ. ಅವ್ರ ಕೈಲಿ ಚಿಕ್ಕ ಚಿಕ್ಕ ಆಟಿಕೆಗಳು, ಚಿಕ್ಕ ವಸ್ತುಗಳು, ಕಾಯಿನ್ಗಳಾಗಿರ್ಬೋದು, ಇಲ್ಲ ಬೇರೆ ಏನಾದರೂ ಆಟದ ವಸ್ತುಗಳಾಗಿರ್ಬೋದು ಕೈಲಿರುತ್ತೆ. ಅವ್ರು ಆಟ ಆಡೋ ಬರೋದಲ್ಲಿ ಅವ್ರಿಗೆ ಗೊತ್ತಾಗಲ್ಲ, ಬಾಯಿಗೆ ಹಾಕೊಂಡ್ಬಿಡ್ತಾರೆ. ಅದು ಸಡನ್ನಾಗಿ ಏನಾದರೂ ಹೋಗಿ ಗಂಟಲಲ್ಲಿ ಸಿಗಾಕೊಂಡ್ರೆ ತುಂಬ ದೊಡ್ಡ ಅನಾಹುತ ಆಗ್ಬೋದು. ಹಾಗಾಗಿ ಇದು ಒಂದು ಜನಜಾಗೃತಿ ಆಗಬೇಕು, ಜನರು ಅರ್ಥ ಮಾಡ್ಕೊಬೇಕು. ಯಾಕಂತ ಹೇಳಿದರೆ ನಾವು ಮಕ್ಕಳು ಆಟ ಆಡ್ತಾಯಿದ್ರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀವಿ. ಆದರೆ ಕೆಲವೊಮ್ಮೆ ಇದು ತುಂಬ ಅತಿರೇಕ ಕೊಟ್ಟೋಗ್ಬಿಡುತ್ತೆ, ತುಂಬ ದೊಡ್ಡ ದುರಂತ ಕೂಡ ಆಗ್ಬೋದು. ಧನ್ಯವಾದಗಳು.